ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಇವತ್ತು ಯಾಕೆ ಇಲ್ಲಿ ಬಂದು ನಿಂತ್ಕೊಂಡು ಇಷ್ಟು ಒಂದು ಹೋರಾಟನ ಹಮ್ಮಿಕೊಂಡು ನಾವು ನಿರಂತರವಾಗಿ ಹೋರಾಟನ ಮಾಡ್ತಾ ಇದ್ದೀವಿ ಅಂದರೆ, ನಾವು ನಿಂತಂಥ ಸ್ಥಳ ಇವತ್ತು ಸಕಲೇಶ್ಪುರದ ಜಾತ್ರೆಯ ಪ್ರಯುಕ್ತ ಪುರಸಭೆಯವರು ವಸ್ತು ಪ್ರದರ್ಶನ ಮಾಡಲಿಕ್ಕೆ ಅಂತ ಹೊರಟಂಥ ಜಾಗದಲ್ಲಿದ್ದೀವಿ. ಇದು ಮೊದಲನೇದಾಗಿ ಕ್ಲಾರಿಟಿ ಕೊಟ್ಟುಬಿಡ್ತೀನಿ, ಇದು ಪುರಸಭೆಯವರಿಗೆ ಸಂಬಂಧಪಟ್ಟ ಜಾಗ ಅಲ್ಲ. ಇದು ಮಳಲಿ ಗ್ರಾಮದ ಸರ್ವೆ ನಂಬರ್ ಅಂತಲೇ ಅವರು ಆರ್ಡರ್ ಕಾಪಿನಲ್ಲಿ ತೋರಿಸಿರ್ತಾರೆ. ಆದರೆ ಪುರಸಭೆಯವರು ಬಂದ್ಬಿಟ್ಟು ಅದನ್ನು ಇವರು ವರ್ಕ್ ಆರ್ಡರ್ನ ಇಶ್ಯೂ ಮಾಡ್ತಾರೆ. ಅದು ಎಷ್ಟು 5ನೇ ತಾರೀಕು ಅನ್ಸುತ್ತೆ, 5ನೇ ತಾರೀಕಲ್ಲಿ ವರ್ಕ್ ಆರ್ಡರ್ ಇಶ್ಯೂ ಮಾಡ್ತಾರೆ. ಈ ಜಾಗದಲ್ಲಿ ವಸ್ತು ಪ್ರದರ್ಶನ ನಡೆಸಬೇಕು ಅಂತ. ನಾವು ಮಲೆನಾಡು ರಕ್ಷಣಾ ಸೇನೆಯವರು ಯಾವುದೇ ಕಾರಣಕ್ಕೂ ಇದನ್ನು ವಿರೋಧ ಮಾಡಲ್ಲ. ಆದರೆ ಸಕಲೇಶ್ಪುರ ಜನತೆಯ ಒಂದು ಹಿತದೃಷ್ಟಿನ ಇಟ್ಕೊಂಡು ನಾವು ಹೋರಾಟನ ಮಾಡ್ತಾಯಿದ್ದೀವಿ. ಏನಪ್ಪ ಅಂತ ಅಂದರೆ, ಇಲ್ಲಿ ಹಾಕಿರುವಂಥ ದೊಡ್ಡ ದೊಡ್ಡ ಈಗ ಜಾಯಿಂಟ್ ವೀಲ್ಗಳು ಮತ್ತು ಮರಣಬಾವಿ ಮತ್ತು ಇನ್ನು ಮುಂದೆ ಇದೆ, ತುಂಬ ಇದೆ, ಅದೇನೇನೋ ಇದೆ, ಅದು ಎಲ್ಲದಕ್ಕೂ ಈ ಜಾಗ ಸೂಕ್ತ ಅಲ್ಲ ಅಂತ ನಾವು ಹೇಳ್ತಿದ್ದೀವಿ. ಯಾಕೆ ಅಂದರೆ ಇವತ್ತಿಗೂ ಈಗಲೂ ಪಾಣಿ ತೆಗೆದು ನೋಡಿ, ಇದು ಕೃಷಿ ಜಮೀನು ಅಂತ ಇದೆ, ಕೃಷಿಗೆ ಸಂಬಂಧಪಟ್ಟ ಜಮೀನು. ಅದಕ್ಕೆ ಮೊನ್ನೆ ಒಂದು 15 ದಿವಸದ ಹಿಂದೆ ಮಣ್ಣು ತುಂಬಿದ ಜಾಗ ಇದು. ಆ 15 ದಿವಸದ ಹಿಂದೆ ಒಂದು ಕಾರ್ಯಕ್ರಮ ನಡೆಯುತ್ತೆ, ಆ ಕಾರ್ಯಕ್ರಮದಲ್ಲಿ ಮಣ್ಣು ತುಂಬಿದ್ರು. ಅದ್ರ ಮೇಲೆ ಇವರು ಜಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ. ಜಾತ್ರೆ ಮಾಡಲಿಕ್ಕೆ ಹೊರಟಿರೋದು ನಮ್ಮ ಜಾತ್ರೆ ಎಲ್ಲ, ವಸ್ತು ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ. ವಸ್ತು ಪ್ರದರ್ಶನಕ್ಕೆ ನಮ್ಮ ವಿರೋಧ ಇಲ್ಲ. ಯಾಕಂತ ಅಂದರೆ ಈ ಏನು ದೊಡ್ಡ ದೊಡ್ಡ ಹಾಗೆ ಹೇಳಿದ್ನಲ್ಲ ಜಾಯಿಂಟ್ ವೀಲ್ಗಳು ಇವೆಲ್ಲ ಇದೆಯಲ್ಲ, ಇದು ಈ ಮಣ್ಣು ತಡ್ಕೊಳ್ಳಲ್ಲ. ಕೆಳಗಡೆ ಇರುವಂಥದ್ದು ಕೃಷಿ ಭೂಮಿಗೆ ಸಂಬಂಧಪಟ್ಟ ಮಣ್ಣು 3 ಅಡಿ ಆಗಿದ್ರೆ ನೀರು ಬರುತ್ತೆ. ಅದಾದ ಮೇಲೆ ಅದರ ಮೇಲ್ಗಡೆ ಇವರು ತಂದು ಹಾಕಿರೋದು ಈಗ ಮೊನ್ನೆ ತಂದು ಹಾಕಿರುವಂಥ ಸಾಯಿಲ್. ಇದನ್ನು ನಾನು ಹೇಳ್ತಾ ಇಲ್ಲ, ಮಾನ್ಯ ನಮ್ಮ ಸಕಲೇಶ್ಪುರ ತಾಲೂಕಿನ AC ಅವರು PWD ಇಂಜಿನಿಯರ್ನ ಕಳಿಸ್ಕೊಟ್ಟು ಸಾಯಿಲ್ನ ಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಬಟ್ ಅವ್ರು ಬಂದ್ರೋ ಬಿಟ್ಟರೋ ನಮಗೆ ಗೊತ್ತಿಲ್ಲ. ಇವರು ಪುರಸಭೆಯವರು ಹಾಸನದ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮಣ್ಣನ್ನು ಟೆಸ್ಟ್ ಮಾಡ್ತಾರೆ. ಅದರ ಪ್ರತಿ ಇಲ್ಲಿರುತ್ತೆ, ತೋರಿಸ್ತೀನಿ ನಾನು ನಿಮಗೆ. ಅದರ ಪ್ರತಿ ಇಲ್ಲಿದೆ, ಅದರ ರಿಪೋರ್ಟ್ ಸಹ ಬಂದಿದೆ. ಇವತ್ತು ಅದರ ರಿಪೋರ್ಟು ಸಹ ಬಂದಿರುತ್ತೆ ನೋಡಿ, ಇಲ್ಲಿರುತ್ತೆ ಅದರ ಪ್ರತಿ. ಏನಂತ ಕೊಟ್ಟಿದ್ದಾರೆ, ಇದು ಫಿಲ್ಡ್ ಸಾಯಿಲ್, ಇದರ ಡೆನ್ಸಿಟಿ ಇಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ಈ ನಮ್ಮ ಜಾಯಿಂಟ್ ವೀಲ್ಗಳನ್ನು ಅಥವಾ ಇನ್ನೊಂದನ್ನು ವಸ್ತು ಪ್ರದರ್ಶನ ಮಾಡೋದಕ್ಕೆ ಈ ಜಾಗ ಸೂಕ್ತ ಅಲ್ಲ ಅಂತ ಹೇಳಿ ಅವರು ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದರೂ ಸಹ ನಮ್ಮ ಜಿಲ್ಲಾಡಳಿತ ಇರ್ಬೋದು, ತಾಲೂಕಾಡಳಿತ ಇರ್ಬೋದು, ಮತ್ತು ನಮ್ಮ ಮುನ್ಸಿಪಾಲ್ಟಿಯ ಅಧಿಕಾರಿಗಳಿರ್ಬೋದು, ಯಾರು ಸಹ ತಲೆ ಕೆಡಿಸ್ಕೊಳ್ದಲೆ ಸಕಲೇಶ್ಪುರದ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ, ಯಾರು ಸತ್ತರೆ ನಮಗೇನಾಗಬೇಕು, ನಮಗೆ ದುಡ್ಡಾಗಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ವಸ್ತು ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ. ಮುಂದೆ ಈ ರಿಪೋರ್ಟು ಬಂದರೂ ಸಹ ಇವರು ನೋಡಿ ನಿರಂತರವಾಗಿ ಈಗ ಅದರ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಏನಾದರೂ ಇಲ್ಲಿ ಸಾವು ನೋವು ಸಂಭವಿಸಿದರೆ ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಆಗುತ್ತೆ, ತಾಲೂಕಾಡಳಿತ ಆಗುತ್ತೆ, ಪುರಸಭೆಯವರು ಆಗ್ತಾರೆ ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ. ಮತ್ತೆ ಈ ಭಾಗದ ಜನಪ್ರಿಯ ಶಾಸಕರು ದಯವಿಟ್ಟು ಮೌನ ಮುರಿರಿ. ಇದರಿಂದ ಏನಿದೆ, ಯಾಕೆ ನೀವು ಮೌನವಾಗಿದ್ದೀರಾ, ಯಾಕೆ ನೀವು ಧ್ವನಿ ಎತ್ತಾ ಇಲ್ಲ ಅಂತೇಳಿ ನಮಗೆ ಗೊತ್ತಾಗಬೇಕು. ದಯವಿಟ್ಟು ನೀವು ಪತ್ರಿಕಾ ಹೇಳಿಕೆ ಏನಾದ್ರು ಕೊಡಿ. ಈ ಜಾಗ ಸೂಕ್ತವಾಗಿದೆ ಅಂತನಾದ್ರೂ ಕೊಡಿ, ಸೂಕ್ತವಾಗಿಲ್ಲ ಅಂತನಾದ್ರೂ ಕೊಡಿ. ಎರಡಲ್ಲೊಂದನ್ನು ಮಾತಾಡಬೇಕು ಶಾಸಕರು. ಇವತ್ತು ನಿಮಗೆ ಈ ಕ್ಷೇತ್ರದ ಜನ ಓಟ್ ಹಾಕಿದ್ದಾರೆ, ಆ ಓಟ್ ಹಾಕಿರೋ ಜನ ಇಲ್ಲಿ ಬಂದಿದ್ರಲ್ಲಿ ಕೂರೋದು. ಅವ್ರು ಏನಾದರೂ ಅವರ ಪ್ರಾಣಕ್ಕೆ ಏನಾದರೂ ಹಾನಿ ಆದರೆ ಯಾರು ಜವಾಬ್ದಾರಿ? ಇವತ್ತು ನೀವು NOCಗಳನ್ನು ತಗೊಂಡಿದ್ದೀರಾ ಸಂಬಂಧಪಟ್ಟ ಇಲಾಖೆಯಲ್ಲಿ. ಒಂದೇ ಒಂದು NOC ತಗೊಂಡಿಲ್ಲ, ಫೈರ್ NOC ತಗೊಂಡಿಲ್ಲ, ಪೊಲೀಸ್ NOC ತಗೊಂಡಿಲ್ಲ, ಫಾರೆಸ್ಟ್ NOC ತಗೊಂಡಿಲ್ಲ, ಅದಾದ ನಂತರ KEB NOC ತಗೊಂಡಿಲ್ಲ. ಆದರೂ ಸಹ ಒಂದು ಕೆಲಸ ಮಾಡ್ತಾ ಇದ್ದೀರಾ. ಪಂಚಾಯಿತಿ ಅಂತೂ ಮೊದಲೇ NOC ಕೊಡಲ್ಲ, ಅವ್ರ ಹತ್ರ ತಗೊಂಡೂ ಇಲ್ಲ ಇವರು. ಇದನ್ನೆಲ್ಲ ಜಿಲ್ಲಾಧಿಕಾರಿಗಳು ಯಾಕೆ ಈ ಕಡೆ ನೋಡ್ತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ? ಮುಂದೆ ನಡೆಯುವ ಭಾರಿ ದೊಡ್ಡ ಅನಾಹುತಕ್ಕೆ ನೀವುಗಳೇ ಕಾರಣರಾಗ್ತೀರಾ ಅಂತ ಹೇಳ್ತೀನಿ. ಮುಂದೆ ಏನಾದರೂ ಇದನ್ನು ನಿಲ್ಲಿಸಲಿಲ್ಲ ಅಂದರೆ ಇವತ್ತಿಗೆ ತತ್ಕ್ಷಣಕ್ಕೆ ನಿಲ್ಲಿಸಬೇಕು. ನಿಲ್ಲಿಸಲಿಲ್ಲ ಅಂದರೆ ನಾವು ಕಾನೂನು ರೀತಿಯ ಹೋರಾಟ ಮಾಡ್ತೀವಿ. ನಾವು ಎಲ್ಲಿ ಕಾನೂನು ರೀತಿಯ ಹೋರಾಟ ಮಾಡಬೇಕು ಅಲ್ಲಿ ಮಾಡ್ತೀವಿ. ನಮ್ಮ ಇನ್ನೊಂದು ತಂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಧರಣಿನ ಕೂರ್ತೀವಿ ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ. ಈ ಜಾಗ ಏನು ವಸ್ತು ಪ್ರದರ್ಶನ ನಡೀತಾ ಇದೆ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುತ್ತೆ. ಅದು ಪುರಸಭೆಯವರು ಯಾವ ರೀತಿ ನಿರ್ಧಾರ ತಗೊಳ್ತೀರೋ ನಮಗೆ ಅರ್ಥ ಆಗ್ತಿಲ್ಲ. ನಾವು ಗ್ರಾಮಸ್ಥರ ಪರವಾಗಿ ಕೇಳ್ತಿದ್ದೀನಿ, ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅದು ಏನು ನಿಲ್ಲಿಸ್ತೀರಾ, ಇಲ್ಲ ಅದು ಸೂಕ್ತ ಪರಿಹಾರ ಕೊಡ್ತೀರಾ ಏನು ಅನ್ನೋದು ನಿಮ್ಮ ಗಮನಕ್ಕೆ ತರ್ತೀನಿ ಈ ಮುಖಾಂತರ. ಮತ್ತೆ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಕಲೇಶ್ಪುರ ಜನತೆಗೆ ನಮ್ಮ ಪುರಸಭೆಯವರು ದಾರಿ ತಪ್ಪಿಸ್ತಾ ಇದ್ದಾರೆ. ಯಾವ ಥರ ಅಂದರೆ, ಸಾಗರ್ ಜಾತ್ರೆ ನಿಲ್ಲಿಸ್ಲಿಕ್ಕೆ ಹೊರಟಿದ್ದಾನೆ ಅಂತ. ಸಾಗರ್, ಇದು ತಪ್ಪು ಮಾಹಿತಿ. ಸಾಗರ್ ಜಾತ್ರೆ ನಿಲ್ಸಕ್ಕೆ ಹೊರಟಿಲ್ಲ. ಸಾಗರ್ ಅಲ್ಲ, ಸಾಗರ್ ಅಪ್ಪ ಬಂದ್ರು ಮತ್ತೆ ಹುಟ್ಟಿ ಜಾತ್ರೆ ನಿಲ್ಸಕ್ಕಾಗಲ್ಲ. ಯಾಕೆ ಅಂದರೆ ಇದು ಮುಜರಾಯಿ ಇಲಾಖೆಗೆ ಸೇರಿದಂತಹ ದೇವಸ್ಥಾನ, ಸಕಲೇಶ್ಪುರ ಸ್ವಾಮಿ ದೇವಸ್ಥಾನ. ಜಾತ್ರೆ ಅಂದರೆ ರಥೋತ್ಸವ. ಆ ರಥೋತ್ಸವನ ಸರ್ಕಾರನೇ ಮುಜರಾಯಿ ಇಲಾಖೆಯಿಂದ ಮಾಡಿಕೊಡುತ್ತೆ.
ಇದು ಇಲ್ಲಿ ಏನ್ ನಡೀತಾ ಇದೆಯಲ್ಲ, ಇದು ಲಕ್ಷಾಂತರ ರೂಪಾಯಿ ಲೂಟಿ ಮಾಡುವಂತ ಕೆಲಸ ಇದೆಯಲ್ಲ, ಇದು ಪುರಸಭೆಯವರು ಹಣ ಹೊಡಿಲಿಕ್ಕೆ ಮಾಡುವಂತಹ ವಸ್ತು ಪ್ರದರ್ಶನ. ಮುಂದಿನ ದಿನಗಳಲ್ಲಿ ಈ ವರ್ಷ ಟೆಂಡರ್ ಕರೆದಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲೂ ಈ ಪ್ರಕ್ರಿಯೆ ಇಲ್ಲ, ನಮ್ಮ ಸಕಲೇಶ್ಪುರದಲ್ಲಿ ಬಿಟ್ರೆ ಈ ಪ್ರಕ್ರಿಯೆ ಇರೋದು ನಮ್ಮ ಸಕಲೇಶ್ಪುರದಲ್ಲಿ. ಮುಜರಾಯಿ ಇಲಾಖೆನ ದೇವಸ್ಥಾನನ ಟೆಂಡರ್ ಕರೆಯುವಂಥ ಪ್ರಕ್ರಿಯೆ ಇರುವಂಥದ್ದು ಸಕಲೇಶ್ಪುರದಲ್ಲಿ ಮಾತ್ರ. ಇದು ಇವರು ದುಡ್ಡು ಮಾಡ್ಕೊಳ್ಳುವಂಥ ಸ್ಕೀಮು. ಸಕಲೇಶ್ಪುರ ಸ್ವಾಮಿಯ ದೇವರ ಹೆಸರಲ್ಲಿ ಇವತ್ತು ಇವರು ದುಡ್ಡು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತೀರಿ. ಮುಂದಿನ ವರ್ಷ ಜಾತ್ರೆಯ ಟೆಂಡರ್ ಕರೆಯೋದಕ್ಕೆ ಮುಂಚಿತವಾಗಿ ನಾನು ಹೇಳ್ತಾ ಇದ್ದೀನಿ, ಈ ವರ್ಷದಿಂದನೇ ಆದರೂ ಸರಿ ಇದನ್ನ ಸಕಲೇಶ್ಪುರ ಸ್ವಾಮಿ ರಥೋತ್ಸವ ಸಮಿತಿಗೆ ಬಿಟ್ಕೊಡ್ಬೇಕು, ಟೆಂಡರ್ ಪ್ರಕ್ರಿಯೆ ಮಾಡಬಾರ್ದು ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ. 9 ಲಕ್ಷ 20